ಪೊಲೀಸರೇ ರಾಬರಿ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಪ್ರಕರಣ. ಪೊಲೀಸರೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಹೌದು, ಸಿಐಡಿ ಇನ್ಸ್ಪೆಕ್ಟರ್ ವಿರುದ್ಧ 20 ಲಕ್ಷ ರಾಬರಿ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಪ್ರಕರಣದ ಕಿಂಗ್ ಪಿನ್ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಬಂಧನ ಕೂಡ ಆಗಿದೆ. ಮಡಿವಾಳದಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಸೇರಿ 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಕುಪೇಂದ್ರ ರೆಡ್ಡಿ, ವಸಂತ್ ವಿಚಾರಣೆಗೊಳಪಡಿಸಲಾಗಿದೆ. ದರೋಡೆ, ಬೆದರಿಕೆ, ಹಲ್ಲೆ, ಒಳಸಂಚು ಆರೋಪದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಡಿವಾಳ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ವಿಪರ್ಯಾಸದ ಸಂಗತಿ ಏನು ಗೊತ್ತಾ? ಕಳ್ಳತನ, ದರೋಡೆ, ಈ ರೀತಿಯ ಪ್ರಕರಣದಲ್ಲಿ ಪೊಲೀಸರೇ ಇನ್ವಾಲ್ವ್ಮೆಂಟ್ ಆಗ್ತಾ ಇರುವಂಥದ್ದು. ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ? ಪೊಲೀಸರೇ ಈ ರೀತಿ ದರೋಡೆಯ ಪ್ರಕರಣದಲ್ಲಿ, ಕಳ್ಳತನದ ಪ್ರಕರಣದಲ್ಲಿ ಬೆಂಗಳೂರಿನಲ್ಲಿ ಭಾಗಿಯಾಗ್ತಾರೋ ಜಾಸ್ತಿ ಆಗ್ತಾ ಇದೆ. 20 ಲಕ್ಷ ರೂಪಾಯಿಯನ್ನು ಹವಾಲಾ ದುಡ್ಡು ಅಂಥೇಳಿ ಪೊಲೀಸ್ ವೆಹಿಕಲನ್ನು ಬಳಸಿಕೊಂಡು ದರೋಡೆ ಮಾಡಿದಂತಹ ಪ್ರಕರಣ. ಈಗ ಸಿಐಡಿ ಇನ್ಸ್ಪೆಕ್ಟರನ್ನು ಅರೆಸ್ಟ್ ಮಾಡಲಾಗಿದೆ. ಮಹೇಶ್ ಕನಕಗಿರಿ ಅಂಥೇಳಿ ಅವರ ಹೆಸರು. ಡೀಟೇಲ್ಸನ್ನು ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಹೇಗೆ ನಡೀತಾ ಇದೆ ಇನ್ವೆಸ್ಟಿಗೇಷನು? ಪೊಲೀಸರ ಪಾತ್ರದ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಪ್ರೇಮ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಕುಪೇಂದ್ರ ರೆಡ್ಡಿ ಮತ್ತು ವಸಂತ್ ಎಂಬುವರನ್ನ ವಶಕ್ಕೆ ಪಡೆದು ಮಡಿವಾಳ ಪೊಲೀಸರು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಹಲವು ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ನಿನ್ನೆ ಏನು ಹಣ ಕಳೆದುಕೊಂಡ್ರು, 20 ಲಕ್ಷ ಹಣ, ಅವರು ಕೇರಳ ಮೂಲದವರಾಗಿದ್ದು ಅನೈತಿ ಅಂದರೆ ಏನು ಟ್ರೆಂಡಿಂಗ್ ಆ್ಯಪ್ನಲ್ಲಿ 1 to 2 ಹಣ ಮಾಡಿಕೊಡ್ತೀವಿ ಅಂತ ಆರೋಪಿಯಾಗಿರುವಂಥ ವಸಂತ್ ಕುಮಾರ್ ಅವರನ್ನು ಕರೆಸಿರುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಆತ ಯಾವ ಖಾಸಗಿ ಹೋಟೆಲ್ಗೆ ಹಣ ಅಂದರೆ 25 ಲಕ್ಷ 50 ಲಕ್ಷ ಮಾಡಿಕೊಡ್ತೀವಿ ಅಂತ ಕರೆಸಿದಂಥ ವೇಳೆಯಲ್ಲಿ ಆ ವಿಚಾರವನ್ನು ಕುಪೇಂದ್ರ ಅವ್ರಿಗೆ ಹೇಳುವಂಥದ್ದು. ಕುಪೇಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ನೀಡಿ ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ID ಕಾರ್ಡ್ ತೋರಿಸಿ ಏಕಾಏಕಿ ಅವ್ರ ಒಳಗಡೆ ಹೋಗಿ 20 ಲಕ್ಷ ಹಣವನ್ನು ಕಸ್ಕೊಂಡು ಎಸ್ಕೇಪ್ ಆಗುವಂಥದ್ದು. ಸದ್ಯಕ್ಕೆ ಇರುವ ಪೊಲೀಸರಿಗಿರುವಂಥ ಅನುಮಾನ ಅಂತಂದರೆ ಈ ಅನೈತಿಕವಾಗಿ ತಂದಂಥ ದುಡ್ಡೇನಿದೆ ಆ ದುಡ್ಡನ್ನು ಇವರು ಡಬಲ್ ಮಾಡಿಕೊಡ್ತೀವಿ ಅಂತೇಳಿ ಬೆಂಗಳೂರಿಗೆ ಕರೆಸುವಂಥದ್ದು. ಆ ವಿಚಾರವನ್ನು ಕುಪೇಂದ್ರ ರೆಡ್ಡಿ ಮುಖಾಂತರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ತಿಳಿಸುವಂಥದ್ದು. ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಕುಪೇಂದ್ರ ಆ್ಯಂಡ್ ಗ್ಯಾಂಗ್ ಹೋಗಿ ಹಣವನ್ನು ಕಸ್ಕೊಂಬಂದಿರುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಾಡಿರುವಂಥ ಶಂಕೆ ಕೂಡ ಈಗ ಇದ್ದು ಸದ್ಯಕ್ಕೆ 3ರನ್ನು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ದುಡ್ಡು ಯಾರು ತಗೊಂಬಂದಿದ್ರು, ಅವರು ಯಾವ ಉದ್ದೇಶಕ್ಕೆ ತಂದಿದ್ರು ಮತ್ತು ಅವರ ಹಣದ ಆದಾಯದ ಮೂಲ ಏನು ಅನ್ನೋದನ್ನು ಕೂಡ ಈಗ ಪೊಲೀಸರು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಪ್ರೇಮ್, ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡೀತಾ ಹೋಗ್ತೀವಿ.